ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ಮೆಮೊರಂಡಮ್ ಸಬ್ಮಿಟ್ ಆದ ತಕ್ಷಣ IMCT ತಂಡ ವಿತಿನ್ 7 ಡೇಸ್ ಬರಬೇಕು. ಬಂದ್ರ ಇಲ್ಲ ಬಂದರು. IMCT ಅವ್ರು ವಿಸಿಟ್ ಆದಮೇಲೆ ಅವರು ರಿಪೋರ್ಟ್ 10 ದಿನದಲ್ಲಿ ಸಬ್ಮಿಟ್ ಮಾಡಬೇಕು ಆ್ಯಸ್ ಪರ್ ಡ್ರಾಟ್ ಮ್ಯಾನ್ಯುವಲ್. ಸ್ವಲ್ಪ ವಿಳಂಬ ಅವ್ರ ಕಡೆಯಿಂದ ಆಗಿದೆ, ಪರವಾಗಿಲ್ಲ, ತೊಂದರೆ ಇಲ್ಲ, ಸಬ್ಮಿಟ್ ಮಾಡಿದ್ರು. ವಿತಿನ್ 1 month ಆಫ್ ರಿಪೋರ್ಟ್ ಆಫ್ ಸಬ್ಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ NDRF ಫಂಡ್ಸ್ ರಿಲೀಸ್ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು. ಮಾಡಿದ್ದೀರಾ ಅಮಿತ್ ಶಾ ಅವರೇ? BJP ನಾಯಕರೇ ಮಾಡಿಸಿದ್ದೀರಾ ತಾವು? ಇಲ್ಲ. ಉದ್ಯೋಗ ಖಾತ್ರಿನಲ್ಲಿ ನಿಮ್ಮ ಬರದ ಕೈಪಿಡಿ ಪ್ರಕಾರ ಸಿವಿಯರ್ ಡ್ರಾಟ್ ಇದ್ರೆ, ಬರ ಸಿಕ್ಕಾಪಟ್ಟೆ ಇದ್ರೆ, ಮನ್ರೇಗಾನಲ್ಲಿ ಉದ್ಯೋಗ ಖಾತ್ರಿನಲ್ಲಿ 100 ಮಾನವ ದಿನವನ್ನು ಆಟೋಮ್ಯಾಟಿಕ್ ಆಗಿ 150 ಮಾನವ ದಿನ ಆಗಬೇಕಾಗುತ್ತೆ. ಯಾಕೆ ಮಾಡಿಲ್ಲ? ಇವೆಲ್ಲನೂ ರುಟೀನಲ್ಲಿ ಆಗಬೇಕಾಗಿರುವಂಥ ಕೆಲಸ, ಯಾಕೆ ಆಗ್ತಾ ಇಲ್ಲ? ಆಮೇಲೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇದು 23ನೇ ಜನವರಿ ಮತ್ತು ಇದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರ ಒಂದು ಪತ್ರ ಇದೆ, ಮಿನಿಟ್ಸ್ ಆಫ್ ದ ಮೀಟಿಂಗ್. ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ಯಾರು? ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಈಗ 23ನೇ ಜನವರಿನಲ್ಲಿ ಆ ಮಿನಿಟ್ಸ್ ಆಫ್ ದ ಮೀಟಿಂಗ್ನಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಹೇಳ್ತಾ ಇದ್ದಾರೆ, ನಾವೇನು ಡಿಸೆಂಟ್ರಲೈಸೇಷನ್ ಅಪ್ರೋಚ್ ಯೂಸ್ ಮಾಡಿದ್ದೀವಿ, ನಾವೇನು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ನಾವು ಯಾವ ರೀತಿ ಭಾಳ ರೀಜನ್ ಸ್ಪೆಸಿಫಿಕ್ ಆಗಿ ಪಂಚಾಯತ್ ಮುಖಾಂತರ ಇರ್ಬೋದು, ನಿಮ್ಮ KSDMA ಮುಖಾಂತರ ಇರ್ಬೋದು, ನೀವೇನು ವೈಜ್ಞಾನಿಕವಾಗಿ ಮಾಡಿರೋದನ್ನು ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ, ಇದನ್ನು ಇಡೀ ರಾಷ್ಟ್ರಕ್ಕೆ ನಾವು ಅಳವಡಿಸ್ಕೋಬೇಕು. ಭಾಳ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೆಕ್ರೆಟರಿ ಆಲ್ಸೋ ಎಂಫಸೈಸ್ ದಿ ಅಡಾಪ್ಷನ್ ಆ್ಯಂಡ್ ರೆಪ್ಲಿಕೇಶನ್ ಆಫ್ ದ ಕರ್ನಾಟಕ ಮಾಡೆಲ್ ಫಾರ್ ಡ್ರಾಟ್ ಡಿಕ್ಲರೇಷನ್ ಫಾರ್ ದಿ ಎಂಟೈರ್ ಕಂಟ್ರಿ. ಇದು ಯಾರಪ್ಪ? ಇದು ಯಾರ ಅಂಡರ್ ಬರುತ್ತೆ ಗೊತ್ತಾ? ಅಮಿತ್ ಶಾ ಅವ್ರ ಅಂಡರ್ ಬರುತ್ತೆ. ಅಮಿತ್ ಶಾ ಅವ್ರ ಅಂಡರ್ ಬರುತ್ತೆ. ಇವೆಲ್ಲನೂ ಕಳಿಸ್ಕೊಡ್ತೀನಿ ನಿಮಗೆ, ಸಿದ್ದರಾಮಯ್ಯ ಸಾಹೇಬ್ರ ಲೆಟ್ರು ಎಲ್ಲನೂ, ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಪ್ರಶ್ನೆಗಳು ಇಷ್ಟೇ. ಕೇಂದ್ರ ಸರ್ಕಾರ ನಮ್ಮ ಅಪ್ರೋಚನ್ನು, ನಾವು ಮಾಡ್ತಾ ಇರೋದು ಕೆಲಸವನ್ನು ಅವರೇ ಶ್ಲಾಘಿಸ್ತಾ ಇದ್ದಾರೆ, ಅವರೇ ನಮ್ಗೆ ಬೆನ್ನು ತಟ್ತಾ ಇದ್ದಾರೆ. ಇಲ್ಲ, ಈ ಮಾಡೆಲ್ ಭಾಳ ಚೆನ್ನಾಗಿದೆ, ಇದನ್ನು ನೀವು ರಾಷ್ಟ್ರಾದ್ಯಂತ ನೀವು ಉಪಯೋಗ ಮಾಡ್ಕೋಬೇಕು ಅಂದ್ಬಿಟ್ರು ಕೂಡ ಯಾಕೆ ಅಮಿತ್ ಶಾ ಅವ್ರು ಬಂದಿಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ? ಇಷ್ಟೆಲ್ಲ ದಾಖಲೆಗಳಿದ್ರು ಅವರಿಗೆ ಸಬ್ಮಿಟ್ ಮಾಡಿದ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹೋಗಿ ಭೇಟಿಯಾದರೂ ಕೂಡ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? 33.5 ಲಕ್ಷ ರೈತರಿಗೆ ಈಗಾಗಲೇ 2,000 ರೂಪಾಯಿ ಕೊಟ್ಟಿದ್ದೀವಿ. PD ಅಕೌಂಟ್ನಲ್ಲಿ ಇಲ್ಲಿ 850 ಕೋಟಿ ರೂಪಾಯಿ ಇದೆ. ಮತ್ತು ನಿಮ್ಮ ಕುಡಿಯೋ ನೀರಿಗೆ 200 ಕೋಟಿ ರೂಪಾಯಿ ಸಪ್ರೇಟಾಗಿ ಇಟ್ಟಿದ್ದೀವಿ. ಪೈಪ್ಲೈನ್ಗಳಿಗೆ ತೊಂದರೆ ಇಲ್ಲ, ಬೋರ್ವೆಲ್ ಫ್ಲಶಿಂಗಿಗೆ ತೊಂದರೆ ಇಲ್ಲ, ಹೊಸ ಬೋರ್ವೆಲ್ ಕೊರಿಲಿಕ್ಕೆ ತೊಂದರೆ ಇಲ್ಲ, ಹೊಸ ಹೊಸ ಪ್ರಯೋಗಗಳನ್ನು ನಾವು ಮಾಡ್ತಾ ಇದ್ದೀವಿ. ನೀವೇನು ಮಾಡ್ತಾ ಇದ್ದೀರಿ? ಎಲ್ಲ ಜವಾಬ್ದಾರಿ ಬರೀ ನಮ್ದಾ? ನೀವೇನು ಬರೇ ಹೋಗಿ ಅಲ್ಲಿ ಯಾರು ಹೋರಾಟಗಾರ ಇರ್ತಾರೆ ಅವ್ರಿಗೆ BP ಚೆಕ್ ಮಾಡೋಕ್ಕೆ ಇರೋದು ನೀವೆಲ್ಲರೂ MP ಗಳು? 25-26 ಜನ ಇದ್ದೀರಲ್ಲ, ಏನು ಮಾಡಿದ್ರಿ? 26 ಜನ MP ಗಳು. ಫೈನಾನ್ಸ್ ಮಿನಿಸ್ಟರ್ ಕೂಡ ಕರ್ನಾಟಕದಿಂದನೇ ಆಯ್ಕೆ ಆದವರು. ಯಾಕೇನೂ ಮಾಡಿಲ್ಲ? ಏನಿದೆ ನಿಮ್ಮ ಕಾಂಟ್ರಿಬ್ಯೂಷನ್? ಏನಿದೆ ಕರ್ನಾಟಕಕ್ಕೆ? ಹೋಗಿ ದೇಶ ಆರ್ಗನೈಸ್ ಮಾಡಿರೋ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಪುರ್ಸೊತ್ತಿದೆ ಅಮಿತ್ ಶಾ ಅವರಿಗೆ. ಆದರೆ ಬರ ನಿರ್ವಹಣೆಗೆ ಹೈ ಲೆವೆಲ್ ಕಮಿಟಿ ಏನು ಹೈ ಲೆವೆಲ್ ಕಮಿಟಿ ಇದು ಮೀಟಿಂಗ್ ತೊಗೊಳಕ್ಕೆ ಇಲ್ವಾ ಪುರ್ಸೊತ್ ಇವರಿಗೆ? ಏನು ಅಷ್ಟಂತ ಏನು ಇದಕ್ಕಿಂತ ಏನು ದೊಡ್ಡ ಕೆಲಸ ಇದೆ ಹೇಳಿ ಬರ ನಿರ್ವಹಣೆಗಿಂತ? ನಮ್ಮ ರಾಜ್ಯದಲ್ಲಿ 50 ವರ್ಷ ಕಾಣಲಾರ್ದಂಥ ಕೇಳಲಾರ್ದಂಥ ಬರ ಇದೆ, ರಾಷ್ಟ್ರಾದ್ಯಂತ ಬರ ಇದೆ. ಅದು ಸ್ವತಃ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರೇ ಒಪ್ಕೊತಾರೆ. ಆದರೂ ಕೂಡ ನೀವು HLC ಕಮಿಟಿ ಮೀಟಿಂಗ್ ಮಾಡಿಲ್ಲ. ಯಾಕೆ ಇಲ್ಲಿ ಬಂದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ? ಇವತ್ತು ನೀವು ಉತ್ತರ ಕೊಡಬೇಕಾಗುತ್ತೆ. ಬರೇ ಕನ್ನಡಿಗರಿಗಲ್ಲ, ಇಡೀ ರಾಷ್ಟ್ರಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕೆ ಮೀಟಿಂಗ್ ಮಾಡಿಲ್ಲ ಅಂತ. ದಯವಿಟ್ಟು ನಾನು ಅಮಿತ್ ಶಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಆದ್ಯತೆಗಳನ್ನು ಏನಿದೆ ಪ್ರಯಾರಿಟೈಸ್ ಮಾಡ್ಕೊಳ್ಳಿ ದಯವಿಟ್ಟು. ನೀವೆಷ್ಟು ಆಸಕ್ತಿ CBI, IT, ED ಇವರಿಗೆಲ್ಲರಿಗೂ ಚೂ ಬಿಡ್ತಿರಲ್ಲ ಆಪೋಸಿಷನಿಗೆ, ಅಷ್ಟು ಅರ್ಧ ಆಸಕ್ತಿ ಬರ ನಿರ್ವಹಣೆಗೆ ತೋರಿಸ್ಬಿಡಿ ಸರ್, ಸಾಕು. ಮಾತೆತ್ತರೆ ಆಪೋಸಿಷನಿಗೆ IT, ED ಎದುರಿಸ್ತಾರೆ. ಇಲ್ಲೆಲ್ಲ ಬಂದು ನಿನ್ನೆ ಸ್ಪೀಚ್ ಕೇಳಿರ್ಬೋದು, ಪರಿವಾರವಾದ ಆ್ಯಂಡ್ ಭ್ರಷ್ಟಾಚಾರ ಅಂತೆ.
ಪಕ್ಕದಲ್ಲಿ ಯಾರು ಕೂತಾರ? ಯಡಿಯೂರಪ್ಪ ಅವರು. ಈ ಕಡೆ ಯಾರು ಕೂತಾರ? ವಿಜೇಂದ್ರ ಅವರು. ಪರಿವಾರವಾದಂಥ ಇಬ್ರಿಗೂ ಕೂಡಿಸ್ಕೊಂಡು ಹೇಳ್ತಾರ. ಭ್ರಷ್ಟಾಚಾರ ಅಂದ್ಬಿಟ್ಟು ಯಾರಿಗೆ ಇಳಿಸಿದ್ರು, ಭ್ರಷ್ಟಾಚಾರ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾರೆ. ಈಗ 1 ವರ್ಷ ಆಗಿಲ್ಲ ಸ್ವಾಮಿ, ನಿಮ್ಮ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತ ಜನರು ತೀರ್ಪು ಕೊಟ್ಟು ಇಲ್ಲಿ ಬಂದು ಭ್ರಷ್ಟಾಚಾರದ ಪಾಠ ಹೇಳ್ತೀರಾ ನಮಗೆ? ಇಲ್ಲಿ ಬಂದು ಪರಿವಾರವಾದದ ಪಾಠ ಹೇಳ್ತೀರಾ ನಮಗೆ? ದೇಶ ಎಲ್ಲ ಯಾವ ದೊಡ್ಡ ಇದು ರಂಜಿ ಟ್ರೋಫಿ ಆಡಿದಾನೆ? ಬೇರೆ ಬೇರೆಯವರೆಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಇದು ಮಾಡಿದ್ದಾರೆ ಹೇಳಿ ನೋಡೋಣ. ಇಲ್ಲಿ ಬಂದು ಕನ್ನಡಿಗರಿಗೆ ಮೋಸ ಮಾಡಿ ಕನ್ನಡಿಗರ ಬಗ್ಗೆನೇ ಅಪಪ್ರಚಾರ ಮಾಡ್ತೀರಾ ತಾವು? ಹೇಳಿ ಇವತ್ತು ಏನು ಮಾಡಿದ್ದೀರಾ ಅಂತ ಹೇಳಿ. ಇವತ್ತು ನೀವು ಬರೇ CBI IT ED ಇಟ್ಕೊಂಡಿದ್ದಕ್ಕೆ ಚಾಣಕ್ಯ ಅಷ್ಟೇ, ತೆಗೆದುಬಿಟ್ರೆ ನಿಮ್ದು ಏನಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನೀವು ಕೇಳಿದ್ರಿ ಮೊನ್ನೆ ಚಾಣಕ್ಯ ಅವ್ರು ಬರ್ತಾ ಇದ್ದಾರೆ. ಚಾಣಕ್ಯರ CBI IT ನನಗೂ ಕೊಡ್ರಿ, ನಾನು ಚಾಣಕ್ಯ ಆಗ್ತೀನಿ. ED ನನ್ನ ಕೈಲೂ ಕೊಡಿ, ಅವ್ರಿಗಿಂತ ದೊಡ್ಡ ಚಾಣಕ್ಯ ಆಗಿ ತೋರಿಸ್ತೀನಿ ನಾನು. ಏನ್ರ ಅವರ ರಣತಂತ್ರದಿಂದಾನೇ ಇವತ್ತು ನಮಗೆ 136 ಸೀಟ್ ಬಂದಿದ್ದು ಗೊತ್ತಿರಲಿ. ಅವ್ರ ರಣತಂತ್ರದಿಂದಾನೇ ಇವತ್ತು ಅಕೌಂಟ್ ಓಪನ್ ಆಗಿಲ್ಲ ತಮಿಳುನಾಡುವಿನಲ್ಲಿ, ತೆಲಂಗಾಣನಲ್ಲಿ, ಆಂಧ್ರ ಪ್ರದೇಶನಲ್ಲಿ, ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್. ಅದು ಸರ್ಕಾರ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು. ಇವಾಗ ಯಾಕೆ HLC ಮೀಟಿಂಗ್ ಮಾಡಿಲ್ಲ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಲೀಡರ್ಗಳು ಬಂದ್ಬಿಟ್ಟು ಕನ್ನಡಿಗರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈಗೂ ನಿಮ್ಮ ರಕ್ತ ಕುದೀತಾ ಇಲ್ವೇನ್ರಪ್ಪ? ಏನು ಅಷ್ಟು ಮುಲಾಜಿಗೆ ಒಳಗಾಗ್ಬಿಟ್ಟಿದ್ದೀರಾ? ಏನು ಅಷ್ಟು ಹೆದರ್ತೀರಾ ನೀವು? ಹೇಳಬೇಕಲ್ಲ. ಇಲ್ಲ ಅಮಿತ್ ಶಾ ಅವರೇ, ತಮಗೆ ತಪ್ಪು ಮಾಹಿತಿ ಇದೆ, ನಮ್ಮ ಕರ್ನಾಟಕದ ನಮ್ಮ ರಾಜ್ಯ ಸರ್ಕಾರ ಬರ ನಿರ್ವಹಣೆಗೆ ತಮಗಾಗಲೇ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ನಿಮ್ಮ ತಂಡ ಬಂದು ಅದನ್ನು ಎಂಡಾರ್ಸ್ ಮಾಡಿದೆ, ನಿಮ್ಮ ಕಡೆಯಿಂದ ವಿಳಂಬ ಆಗಿದೆ ಅಂತ ರೈತರ ಪರವಾಗಿ ಮಾತಾಡೋಕ್ಕೂ ಆಗಲ್ಲೇನಪ್ಪ ನಿಮಗೆ? ಅಷ್ಟು ಅಂಜಿಕಿನ ನಿಮಗೆ ಮೋದಿಯವ್ರದ್ದು ಮತ್ತು ಅಮಿತ್ ಶಾ ಅವ್ರದ್ದು? ಏನಕ್ಕೆ ಅಷ್ಟ ಅಂಜ್ತೀರಾ? ರೈತರು ನಿಮ್ಮ ಪರವಾಗಿರ್ತಾರ್ರಿ. ನೀವು ರೈತರ ಪರವಾಗಿ ಮಾತಾಡಿದ್ರೆ ಅವರೇ ನಿಮ್ಗೆ ಓಟ್ ಹಾಕ್ತಾರೆ, ನಮಗೆಲ್ಲ ಆಚೆ ಕಳಿಸ್ತಾ ಇರಬೇಕಿದ್ರೆ. ನೀವು ರೈತರ ಪರವಾಗಿ ಮಾತಾಡೋಕ್ಕೇನಿದೆ? ಕನ್ನಡಿಗರ ಪರವಾಗಿ ಮಾತಾಡೋಕ್ಕೇನಿದೆ? ತೆರಿಗೆನಲ್ಲಿ ಮೋಸ ಆದಾಗ ಗಪ್ ಕೊಡ್ತೀರಾ? ನಿಮಗೆ ನಮ್ಮ ರೈತರಿಗೆ ಮೋಸ ಆದಾಗ ಸುಮ್ಮನೆ ಕೊಡ್ತೀರಾ? ನಮಗೆ NDRFನಲ್ಲಿ ₹1 ಬಂದಿಲ್ಲ ಅಂದ್ರೂ ನೀವು ಆರಾಮಾಗಿರ್ತೀರಾ? ಮೋದಿಯವ್ರ ಮನ್ ಕಿ ಬಾತ್ ಕೇಳಕ್ಕ ನಿಮಗೆ ಓಟ್ ಮಾಡಿರೋದು? ಏನು ಕರ್ನಾಟಕದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಿಮ್ಗೆ ಓಟ್ ಮಾಡಿ ಕಳಿಸಿರೋದಲ್ಲಿ ಇವತ್ತು? ಈಗಾನ ದಯವಿಟ್ಟು ನಮ್ಮ BJP MPಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಕರ್ನಾಟಕ ಒಂದು ಕಾಮಧೇನು ಥರ ಟ್ರೀಟ್ ಮಾಡಬೇಡಿ. ಬರೀ ಟ್ಯಾಕ್ಸ್ ಕಟ್ಟಲಿಕ್ಕೆ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, IT ಕಟ್ಟಿಸ್ಕೊಳ್ಳಕ್ಕೆ, ಅಲ್ಲಿಂದ ನಮಗೇನು ಬರ್ತಾ ಇದೆ ಅದನ್ನು ಸ್ವಲ್ಪ ಧ್ವನಿ ಏರಿಸಿ ಕೇಳಿ. ಯಾರು ಏನು ಮಾಡಲ್ಲ, ನಾವು ನಿಮ್ಮ ಜೊತೆ ಇರ್ತೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ಫ್ಯಾಕ್ಟ್ ನಾವು BJP ಸಂಸದರಿಗೂ ಹೇಳಿದ್ವಿ, ದಯವಿಟ್ಟು ಬನ್ನಿ ಜೊತೆಗೆ ಹೋಗೋಣ ಅಂತ, ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ. ಅಂಜಿ ಪಾಪ ಅವ್ರು ಬಂದೇ ಇಲ್ಲ ಅವರು. ಆದ್ದರಿಂದ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಇದನ್ನು ತಾವು ಈ ಗೊಬೆಲ್ ಸುಳ್ಳನ್ನು, ಈ ಮಿನಿಸ್ಟ್ರಿ ಆಫ್ ಮಿಸ್ಇನ್ಫಾರ್ಮೇಷನ್ ಏನು ನಡೆಸ್ತಾ ಇದ್ದಾರೆ ಅಮಿತ್ ಶಾ ಅವರು, ಇದನ್ನು ತಾವು ಎಕ್ಸ್ಪೋಸ್ ಮಾಡಬೇಕು. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ. 18,000 ಕೋಟಿ ರೂಪಾಯಿ ಅವ್ರ ಕಡೆಯಿಂದ ನ್ಯಾಯಯುತವಾಗಿ ಸಂವಿಧಾನಿಕವಾಗಿ ನಮಗೆ ಬರಬೇಕಾಗಿದೆ ಇವತ್ತು. ಅದಕ್ಕೆ ತಾವೆಲ್ಲರೂ ಸೇರಿ ದಯವಿಟ್ಟು MPಗಳಿಗೆ ಕೇಳಿ. ನನಗೆ ಹೆಂಗೆ ನೀವು ಪ್ರಶ್ನೆ ಮಾಡ್ತಿರಲ್ಲ ಭಾಳ ಕಠಿಣವಾಗಿ, ಭಾಳ ನೇರವಾಗಿ ಅವರಿಗೂ ಪ್ರಶ್ನೆ ಮಾಡಿ ಸರ್. ನಾವು ಯಾವತ್ತೂ ಕೂಡ ನಿಮ್ಮ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಓಡೋಗಿಲ್ಲ ಯಾವತ್ತು. ಎಲ್ಲಿದ್ದಾರೆ? ಕರೆಸಿ ಅವರೆಲ್ಲ MPಗಳಿಗೆ ಕರೆಸ್ಬಿಟ್ಟು ಕೇಳಿ ಏನು ಮಾಡಿದಾರಪ್ಪ. ಇದೆಲ್ಲ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ದಾರೆ, ಪ್ರಿಯಾಂಕ್ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ನಿಜನಾ ಸುಳ್ಳ ಅಂತ ಕೇಳಿ. ದಯವಿಟ್ಟು ಈಗನ ಚುನಾವಣೆ ಇದೆ, ಅಟ್ಲೀಸ್ಟ್ ಚುನಾವಣೆಗೋಸ್ಕರನ ದಯವಿಟ್ಟು ಈ ರೈತರ ಪರವಾಗಿ ಧ್ವನಿ ಎತ್ತಿ ತೋರಿಕೆಗಾನ. ಇಲ್ದಿದ್ರೆ ನಮ್ಮ ಜನರು ಸಾಯ್ಬೇಕಾಗ್ತದೆ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳೋದು ಇಷ್ಟೇ, ಪದೇ ಪದೇ ಇಲ್ಲಿ BJP ಅವ್ರು ಬಂದು ಕೇಂದ್ರದವರು ಅವರು ಸುಳ್ಳು ಹೇಳಿದ್ರೆ ಅವ್ರ ಆಟ ನಡೆಯುತ್ತೆ. ಈ ಗೊಬೆಲ್ಸ್ ಥಿಯರಿಯನ್ನು ಅವರು ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಅನುಷ್ಠಾನಕ್ಕೆ ತರಬಹುದು ಅಂದರೆ ತಪ್ಪ ಕಲ್ಪನೆ ಇದೆ. ಇಲ್ಲಿ ನಾವು ಎಲ್ಲ ರೀತಿಯಾದಂಥ ಬರ ನಿರ್ವಹಣೆಗಿರ್ಬೋದು, ನಮ್ಮ ಜನರ ಆರ್ಥಿಕ ಪ್ರಗತಿಗಿರ್ಬೋದು ಪ್ರಾಮಾಣಿಕವಾಗಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ.
BJPಯವರ ಸುಳ್ಳನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ. ಅವ್ರಿಗೆ ಹೆದರಿಕೆ ಆಗಿಬಿಟ್ಟಿದೆ ಇಲ್ಲಿ ಅವ್ರಿಗೆ ಸೀಟ್ ಸಿಗ್ತಾ ಇಲ್ಲ ಅಂತ. ನಾನು ಹೇಳ್ದಂಗೆ BJPಯವರ ಆಂತರಿಕ ಸಮೀಕ್ಷೆ ಅವ್ರಿಗೆ 200 ಕೊಡ್ತಾ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ಈಗಾಗಲೇ BJPಯವರು ಒಳ ಜಗಳದಲ್ಲಿ ಮುಳುಗಿದೆ. ಈಶ್ವರಪ್ಪ ಅವರು ಹೇಳ್ದಂಗೆ ಅವರು BJPಯವರನ್ನು ಪಾವನಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಮೊನ್ನೆ ಯಡಿಯೂರಪ್ಪ ಮೋದಿ ಬಂದಾಗೂ ಹೋಗಿಲ್ಲ, ಅಮಿತ್ ಶಾ ಬಂದಾಗೂ ಹೋಗಿಲ್ಲ. ಅವರೆಲ್ಲರೂ ಬಂಡಾಯ ಅಭ್ಯರ್ಥಿಗಳೇ ಒಂದು 8-10 ಕಡೆ ಇದ್ದಾರೆ. ಸೊ ಆದ್ದರಿಂದ ಅವರಿಗೆ ಅರಿವು ಆಗ್ಬಿಟ್ಟು ಇವರು ಏನಾದರೂ ಮಾಡಿ ನಮ್ಮ ರಾಜ್ಯದ ಜನರ ಗಮನ ಬೇರೆ ಕಡೆ ಸೆಳಿಬೇಕು, ಅವ್ರು ಸುಡ್ತಾ ಇರೋ ಮನೆ ಏನಿದೆ ಅದ್ರ ಕಡೆ ಇರಬಾರ್ದು ಅಂದ್ಬಿಟ್ಟು ಇವೆಲ್ಲ ನಾಟಕ ನಡೆಸ್ತಾ ಇರೋದು. ಈ ನಾಟಕ ನಡೆಯೋದಿಲ್ಲ. ಮೇ 7ನೇ ತಾರೀಕು ಏನು ಸೆಕೆಂಡ್ ಫೇಸ್ನಲ್ಲಿ ನಮ್ಮ ಇದು ಇದೆ, 100% ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಯಾಕಂದರೆ ನಾವೊಬ್ಬರೇ, ನಮ್ಮಿಂದ ಒಬ್ಬರಿಗೆ ಸಾಧ್ಯ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ನಾನು ಕೇಳ್ತಾ ಇರೋದು ಇಷ್ಟೇ, BJP MP ಗಳಿಗೆ, BJP ನಾಯಕರಿಗೆ, ರಾಜ್ಯಾಧ್ಯಕ್ಷರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಶಾಸಕರಿಗೆ ಕೇಳಿ. ಇದು ನಾವೇನು ಇವತ್ತು ಮಾಹಿತಿ ಕೊಟ್ಟಿದ್ದೀವಿ, ನಿನ್ನೆ ಕೃಷ್ಣ ಬೈರೇಗೌಡರು ಏನು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರು ಏನು ಕೊಟ್ಟಿದ್ದಾರೆ, ಅದು ನಿಜನ ಸುಳ್ಳ, ಮತ್ತು ಅವ್ರದ್ದು ಏನು ಮಾಡ್ತಾರೆ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ. ತಾವು ದಯವಿಟ್ಟು ಇದನ್ನು ಪ್ರಶ್ನೆ ಅವ್ರಿಗೆ ಕೇಳಲೇಬೇಕು ಅಂತ ತಮ್ಮ ಹತ್ರ ಮನವಿ ಮಾಡಿಕೊಟ್ಟು, ಹಲವಾರು ಸಂಸ್ಥೆಗಳ ವರದಿ ಕೂಡ ಇದೆ, ಯಾವಾಗ ಕೋಮಗಲಭೆಗಳಾಗುತ್ತೆ ಆವಾಗ BJPಗೆ ಲಾಭ ಆಗುತ್ತೆ ಅಂತ. ತಮ್ಗೆ ನೆನಪಿದ್ರೆ ಚಿತ್ತಾಪುರ್ನಲ್ಲಿ ಒಂದು 2-3 ಘಟನೆ ಆಗಿತ್ತು. ಒಂದು ಚಿತ್ತಾಪುರ ತಾಲೂಕ, ಇನ್ನು 2 ಶಾಬಾದ್ ತಾಲೂಕದಲ್ಲಿ ಮುದ್ಗಾ ಗ್ರಾಮದಲ್ಲಿ. ಆವಾಗ ಎಲ್ಲರೂ ಏನಂದರೆ ಅದು ಬಸವ ಸ್ಟ್ಯಾಚ್ಯೂಗೆ ಏನೋ ಧ್ವಂಸ ಮಾಡಿದರು, ವಿಭಾಗ ಮಾಡಿದರು ಅಂದ್ಬಿಟ್ಟು ಭಾಳಷ್ಟು ಜನ ಭಾಳ ಮಾತಾಡಿದ್ರು. BJPಯವರಂತೂ ಅಲ್ಲಿನ ಸ್ಥಳೀಯ ಏನು ಅವರ ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ಚಿತ್ತಾಪುರಿನ ಅಭ್ಯರ್ಥಿಗಳು ಅವರೆಲ್ಲರೂ ಹೋಗಿ ಏನು ನಡೀತಾ ಇದೆ ಇದು ಅಂತೆಲ್ಲ ಹೋಗಿ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಇದೆಲ್ಲನೂ ಹಿಂದೂ ವಿರೋಧಿ ಚಟುವಟಿಕೆಗಳು ಚಿತ್ತಾಪುರ್ನಲ್ಲಿ ನಡೀತಾ ಇದೆ, ಶಾಬಾದ್ನಲ್ಲಿ ನಡೀತಾ ಇದೆ, ಇದು ನಾವು ಸಹಿಸ್ಕೊಳಲ್ಲ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲೇ ಮಾಧ್ಯಮದ ಸ್ನೇಹಿತರಿಗೆ ಅಡ್ರೆಸ್ ಮಾಡಿದರು. ಯಾಕಂದರೆ ನಮ್ಮ ತಾಲೂಕುಗಳಲ್ಲಿ ನಾವು ಬಸವ ತತ್ವವನ್ನೇ ನಾವು ಮುಂದಿಟ್ಕೊಂಡು ನಾವು ರಾಜಕೀಯ ಮಾಡೋದು. ಆ ತತ್ವವನ್ನು ನಾವು ಶಾಲೆಯಿಂದ ಹಿಡ್ಕೊಂಡು ನಮ್ಮ ಕಚೇರಿ ತನಕ ನಾವು ಅದನ್ನೇ ಬಿಂಬಿಸ್ಕೊಂಡು ಬರೋದು. ನಮಗೂ ಆಶ್ಚರ್ಯ ಆಯ್ತು, ಯಾರಪ್ಪ ಇಂಥ ಕಿಡಿಗೇಡಿಗಳಿರ್ಬೋದು, ಯಾರು ಈ ನಂದಿ ಸ್ಟ್ಯಾಚ್ಯೂಗಿರ್ಬೋದು, ಬಸವಣ್ಣ ಸ್ಟ್ಯಾಚ್ಯೂಗಿರ್ಬೋದು ಹೀಗೆ ಮಾಡ್ತಾರೆ ಅಂತ. ಏನೋ ಮಾನಸಿಕವಾಗಿ ಅಸ್ವಸ್ಥರಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಒಂದು ರಹಸ್ಯ ಕಾರ್ಯಾಚರಣೆ ನಮ್ಮ ಗೃಹ ಇಲಾಖೆಯಿಂದ ಆಯಿತು. ಅದಾದಮೇಲೆ ಗೊತ್ತಾಯಿತು, ಯಾರು ನಿಂತು ನಮ್ಮ BJP ಅಭ್ಯರ್ಥಿ ಪಕ್ಕ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ, ಯಾರು ಇದ್ರ ಬಗ್ಗೆ ಹೆಚ್ಚು ಧ್ವನಿನಲ್ಲಿ ಮಾತಾಡ್ತಾ ಇದ್ದ, ಪ್ರತಿಭಟನೆ ಮಾಡ್ತಾ ಇದ್ದ, ಆ ವ್ಯಕ್ತಿನೇ ಯಾರು BJPಯ ಮುಖಂಡರ ಸಹೋದರಿರ್ಬೋದು, BJP ಮುಖಂಡರಿರ್ಬೋದು, ಅವರೇ ಪ್ರತಿ ಹುಣ್ಣಿಗೆ ಮತ್ತು ಅಮಾವಾಸ್ಯೆಗೆ ಇದಕ್ಕೆ ಮಾಡ್ತಾಯಿದ್ರು ಅಂತ. ಅದು ಯಾರು ಏನು ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ. ಹೋಗಿ ಸ್ಟ್ಯಾಚ್ಯೂ ಹೊಡೆಯೋದು ಸರ್ ಹುಣ್ಣಿಗೆ, ಅಮಾವಾಸ್ಯೆಗೆ ತಂದು ವಾಪಸ್ ಇಡೋದು, ಮತ್ತೆ ಹೊಡೆಯೋದು, ಮತ್ತೆ ತರೋದು, ಆಮೇಲೆ ಅವರೇ ಪ್ರತಿಭಟನೆ ಮಾಡೋದು. ಇದು ಭಾಳ ಎದ್ದು ಕಾಣಿಸುತ್ತೆ. BJPಯವರು ಯಾವ ಮಟ್ಟಕ್ಕೆ ಇಳಿಬೋದು, ಒಂದು ಸಮಾಜದಲ್ಲಿ ಕೋಲಾಹಲ ಸೃಷ್ಟಿ ಮಾಡಲಿಕ್ಕೆ, ಗಲಾಟೆ ಸೃಷ್ಟಿ ಮಾಡಲಿಕ್ಕೆ, ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ, ಮನಸ್ಸುಗಳು ಹೊಡಿಲಿಕ್ಕೆ, ಜಾತಿಗೆ ಜಗಳ ಹಚ್ಚಕ್ಕೆ ಇವತ್ತು ಇದೇ ಸಾಕ್ಷಿ ಇದೆ. BJPಯ ಪದಾಧಿಕಾರಿಗಳು, BJPಯ ಅಭ್ಯರ್ಥಿ ಯಾರು ಅವ್ರ ಪಕ್ಕ ನಿಂತ್ಕೊಂಡು ಭಾಳ ದೊಡ್ಡ ಭಾಷಣ ಮಾಡ್ತಾಯಿದ್ರು ಅದೇ ದೇವಸ್ಥಾನದಲ್ಲಿ, ಎಲ್ಲಿ ಆ ಮೂರ್ತಿ ಹೊಡೆದಿತ್ತು, ಇವತ್ತು ಅವ್ರು ಎಲ್ಲಿದ್ದಾರೆ? ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ ಪ್ರತಿಭಟನೆ ಇಲ್ಲ? ಅವ್ರ ಪಾರ್ಟಿದವರೇ ಮಾಡಿರೋದಲ್ವ ಈಗ. ಸೊ ಯಾವಾಗಲೂ ಕೂಡ ಇವ್ರದ್ದು ಇದೇ ಕೆಲಸ. ನಮಗೆ BJPಗೆ ಏನು ಡಿಫ್ರೆನ್ಸ್ ಅಂದರೆ, ಕಾಂಗ್ರೆಸ್ ಸಮಾಜಕ್ಕೋ ಜೋಡೋ ಅನ್ನುತ್ತೆ, ಅವ್ರ ಸಮಾಜಕ್ಕೋ ತೋಡೋ ಅಂತಾರೆ, ಅಷ್ಟೇ ಡಿಫ್ರೆನ್ಸ್. ಅವರೇ ಕಂಪ್ಲೇನೆಂಟು, ಅವನೇ ಪ್ರತಿಭಟನೆ ಮಾಡೋದು, ಅವನೇ ಹೊಡೆಯೋದು, ಅದಕ್ಕೆ ಬೆಂಬಲ ಕೊಡೋದು ನಮ್ಮ ಅಪರಂಜಿ, ನಮ್ಮ ಚಿತ್ತಾಪುರ ಇದು ಯಾರು ಅಭ್ಯರ್ಥಿ. ಆಮೇಲೆ ಅವರಿಗೆ ಬೆಂಬಲವಾಗಿ ನಿಲ್ಲೋದು
ನಮ್ಮ BJP ಅದು ಬ್ಲಾಕ್ ಪ್ರೆಸಿಡೆಂಟ್ಗಳು, ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟ್ಗಳು, ಇದು ನಡೀತಾ ಇದೆ. ಅದೇ ಸಮಾಜದಲ್ಲಿ ವಾತಾವರಣ ಕುಲಷಿತ ಮಾಡಬೇಕು, ನನಗೆ ಕೆಟ್ಟ ಹೆಸರು ಬರಬೇಕು, ಪ್ರಿಯಾಂಕರ್ಗೆ ಏನು ಹಿಂದೂ ವಿರೋಧಿ ಅಂತ ಬಿಂಬಿಸಬೇಕು. ಇವ್ರದಂತೂ ಏನಿಲ್ಲಲ್ಲ. ಇವ್ರೇನು ಮಾಡಿದಾರ್ರಿ ಬಸವಣ್ಣ ಅವರಿಗೆ? ನಾವು ಅಟ್ಲೀಸ್ಟ್ ನಮಗೆ ಅವಕಾಶ ಸಿಕ್ಕಿದಾಗೆಲ್ಲ ನಾವು ಬಸವಣ್ಣನವರ ಹಾದಿನಲ್ಲಿ ನಡೆದಿದ್ದೀನಿ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಪ್ರಬುದ್ಧ ಅಂತ ಯೋಜನೆ ತಂದೆ. ನಿಮ್ಮ ವಚನ ಸಂಗ್ರಹಾಲಯ ಈ ಸರಿ ನಾವು ತಂದಿದ್ವಿ. ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಂತ ಪತ್ರ ನಾನು ಬರೆದೆ. ನಮ್ಮ ಲೈಬ್ರರಿಗಳಿಗೆ ಡಿಜಿಟಲ್ ಲೈಬ್ರರಿ, ಹೈಬ್ರಿಡ್ ಲೈಬ್ರರಿ ಆಗಬೇಕಂದ್ಬಿಟ್ಟು ಬಸವಣ್ಣನವರ ಏನು ಅರಿವೇ ಗುರು ಅಂತ ಒಂದು ಮಂತ್ರ ಇದೆ, ಶರಣರ ಒಂದು ಮಂತ್ರ ಇದೆ, ಅದಕ್ಕೆ ಅರಿವೇ ಗುರು ಅಂತ ನಾವು ಮಾಡಿದ್ವಿ. ಚಿತ್ತಾಪುರ್ನಲ್ಲಿ ಬಸವ ಭವನ್ ಕಟ್ಸ್ತಾ ಇರೋದು ನಾವು. ಇವ್ರೇನು ಮಾಡಿದ್ದಾರೆ ಹೇಳಿ? ಇಷ್ಟು ಯಾರನ್ನ ಮಾಡಿದ್ದಾರೆ? ನೀತಿ ಇರ್ಬೋದು, ಇದು ಇರ್ಬೋದು. ಸುಮ್ಮನೆ ಹೆಸರಿಗೆ ಮಾತ್ರ ಇವರು, ಕಾರ್ಯಕ್ಕೇನೂ ಇಲ್ಲ. ಕಾಯಕವೇ ಕೈಲಾಸ ಅಂತ ನಾವು ನಂಬ್ಕೊಂಡು ಹೋಗ್ತೀವಿ. ಅವ್ರ ಕಾಯಕನೇ ಬೇರೆ ಇದೆ.